Hi guys, so today I'm out with mom and sister. So ಇವತ್ತು just generally ನಾವು ಆಚೆ ಬಂದ್ವಿ. We had some stuff to do. So ಅಲ್ಲಿಗೆ we just came to Church Street and ಇಲ್ಲಿ we had to try this. It's pretty new, Bangalore and burger and strawberries. So ಇಲ್ಲಿ they give this chocolate dipped strawberries and they also give you this mini sliders basically in a complete box. So adana iskonakanta, my sister has gone. So let's see how that tastes. Hey Ash, togonak hogtidya? Yeah. So I'm thinking idu togolonanta salted veg sliders. Okay. And chocolate covered strawberries. Sure. They're very popular, yeah. Okay. Try some chocolate covered strawberries. ತುಂಬಾ ಚೆನ್ನಾಗಿ ಕೊಡ್ತಾರೆ ನಾನು ಲಾಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಬಂದಿದ್ದೆ ಟ್ರೈ ಮಾಡಿ. Okay, actually ನಮಗೆ ಐಶುನೇ ಹೇಳಿತ್ತು that you get some good stuff anta. So let's see. So I'll have assorted veg sliders. Yes. And chocolate covered strawberries. Yeah, that's everything. Yeah? Excited. No. They've also got kunafa chocolate strawberries. And I personally don't like kunafa. Me too. Nangunu adeno. I don't know why. I don't know. Enike jana kunafa. But except we are in Dubai. I've tried kunafa like twice and I've never liked it. I think in Dubai we can. Music. You have to come here guys. You gotta try this place. So ಒಂದು ರ್ಯಾಪ್ ತಗೊಂಡ್ವಿ. ಇದು ನೋಡ್ತಾ ಇದ್ರೆ ನನಗೆ chewy ಅನಿಸ್ತಾ ಇದೆ. We actually expected wheat wrap, but maida wrap it's okay. Let's try. Go for it, Ash. ಹೆಂಗಿದೆ? What's your review like? Whatever this is, the wrap, roti or whatever, it's like papud. ಆಮೇಲೆ ಒಳಗಡೆ the filling is it looks like McCain, veg McCain. See, it's okay. ಆಕ್ಚುಲಿ ನಾನು ಅಂದಿದ್ದು ಅವ್ನಿಗೆ ಜಸ್ಟ್ ವೆಜ್ಜಿ ರ್ಯಾಪ್ ಕೊಡಿ ಅಂತ. ಇವ್ರೇನಂದ್ರು, ಇವ್ರು ರೆಕಮೆಂಡ್ ಮಾಡಿದ್ರು, ಮ್ಯಾಮ್ ಪ್ಲೀಸ್ ಟೇಕ್ ದಿಸ್ ವೆಜ್ ಕಬಾಬ್ ರ್ಯಾಪ್ ಸಖತ್ತಾಗಿರುತ್ತೆ ಅಂತ. I think this is like McCain, so veg McCains ಇರುತ್ತಲ್ಲ ಅದನ್ನ ರ್ಯಾಪ್ ಮಾಡಿ. So out of 10 I think I would give 4. ಮಾಮ್ ನಿನ್ಗೊಂದು ರಿಡಲ್ ಕೇಳಲಾ? ಸೊ ವಾಟ್ ಹ್ಯಾಸ್ 4 legs ಬಟ್ ಕೆನಾಟ್ ವಾಕ್? ಲೈಕ್ 4 legs ಇರುತ್ತೆ ಬಟ್ ಅದು ವಾಕ್ ಮಾಡೋಕ್ಕಾಗಲ್ಲ. ಯಾವುದದು? ಓ ಮೈ ಗಾಡ್, ಕರೆಕ್ಟ್. ಅನದರ್ ರಿಡಲ್. ಸೊ ವಾಟ್ ಹ್ಯಾಸ್ ಟೀತ್ ಬಟ್ ಕೆನಾಟ್ ಬೈಟ್? Oh my god. Okay guys, ಇದು ಒಂದು ಕನ್ನಡ ರಿಡಲ್ ಆಯ್ತಾ? ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ. ಏನದು? ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ. ಏನದು? ಯೋಚನೆ ಮಾಡಿ, ತುಂಬಾ ಸಿಂಪಲ್. ಇಲಿಯ ಮುಕ್ಕಮ್ಮ. ಪಾಸ. ಬೆಕ್ಕು. ಹುಲಿಗೆ ಚಿಕ್ಕಮ್ಮ. ಹುಲಿಗೆ ಚಿಕ್ಕಮ್ಮ. ಓಕೆ. ಇಲಿನ ಮುಕ್ಕುತ್ತಲ್ವಾ, ಸೊ ಅದಕ್ಕೆ ಇಲಿ ಮುಕ್ಕಮ್ಮ. ಅದು ಇದೆ ಅಲ್ವಾ, ಸೇಮ್. ನಾನು ನಿಮ್ಗೆ ಕ್ವೆಶ್ಚನ್ ಆಗ್ತಾ ಇದ್ದೀನಿ, ನೀವು ನನಗೆ ಯಾಕೆ ಉಲ್ಟಾ ಕ್ವೆಶ್ಚನ್ ಆಗ್ತಾ ಇದ್ದೀರಾ? ಸೊ ಗೈಸ್, ಹೊಸದಾಗಿ ಇಲ್ಲಿ ಬ್ಯಾಂಗ್ಳೂರ್ ಚರ್ಚ್ ಸ್ಟ್ರೀಟ್ ಅಲ್ಲಿ ಎವ್ರಿ ಫ್ರೈಡೇ ಸ್ಯಾಟರ್ಡೇ ಒಂದು ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡಿದ್ದಾರೆ. ಇಟ್ಸ್ ಓನ್ಲಿ ಫಾರ್ ಸ್ಟ್ರೀಟ್ ಮ್ಯೂಸಿಷಿಯನ್ಸ್. ಸೊ ಯಾರಾದರೂ ನೀವು ಲೈಕ್ ಮ್ಯೂಸಿಕ್ನಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಆ್ಯಂಡ್ ಇಫ್ ಯು ಲವ್ ಪ್ಲೇಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್, ಯು ಕ್ಯಾನ್ ಕಮ್ ಡೌನ್ ಆ್ಯಂಡ್ ಪುಟ್ ಅಪ್ ಅ ಶೋ ಹಿಯರ್. And it's only to support all the street musicians. So ಇಲ್ಲಿ ಫಸ್ಟ್ ಲಾಂಚ್ ಆಗ್ತಿದೆ ಇವತ್ತು. It's the first day. So ನಾವಿಲ್ಲಿ ಬಂದಿದ್ದೀವಿ. I'll take you guys through. ಸೊ ಈ ಒಂದು ಕಲ್ಚರ್ ಬೇಸಿಕಲಿ ಬಸ್ಕಿಂಗ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ವಿಚ್ ಇಸ್ ಬೇಸಿಕಲಿ ಆಲ್ ದ ಸ್ಟ್ರೀಟ್ ಮ್ಯೂಸಿಷಿಯನ್ಸ್ ಕಮ್ ಟುಗೆದರ್ ಅಂಡ್ ದೇ ಪರ್ಫಾರ್ಮ್. ಸೊ ದಟ್ಸ್ ಕಾಲ್ಡ್ ಬಸ್ಕಿಂಗ್. ಸೊ ಅದೇ ಇಲ್ಲಿ ನಡೀತಾ ಇದೆ ಇವಾಗ. ಏನ್ ಬೇಕಮ್ಮ? ಲೆಮನ್ ಟೀ ಇರೋದು ಆಚೆ.
ಅಲ್ಲ ಇಲ್ಲಿ ಔಟ್ಸೈಡ್ ಫುಡ್ ಅಲೌಡ್ ಇಲ್ಲ. ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ನಾವು ಹೋಮ್ ಡೆಕೋರ್ ನೋಡಕಂತ ಬಂದಿದ್ದೀವಿ. ಐಶು ಏನೋ ಇಸ್ಕೊಂತಿದ್ದಾಳೆ. ಐಶು, ವಾಟ್ ಆರ್ ಯು ಬೈಯಿಂಗ್? ಕ್ಯಾಂಡಲ್ಸ್. Candle. I love to keep candles in ಏನು ಗೊತ್ತಾ washrooms. Especially like when taking shower, I like to have that dim light and candle lit and warm shower. Best therapy. ಸೀರಿಯಸ್ಲಿ ಅಲ್ವಾ? ಅದೊಂಥರ ಹಂಗೆ ಏನೋ ರಿಲ್ಯಾಕ್ಸ್ ಫೀಲಿಂಗ್ ಬರುತ್ತೆ, ಏನೋ ಆ ಫೀಲಿಂಗ್ ಒಂಥರ ಲೈಕ್ ರಿಜುವಿನೇಷನ್. And I love scented candles, my favorite thing. ಸದ್ಯಕ್ಕೆ ನಾವು ಇಷ್ಟು ಐಟಮ್ಸ್ ತೊಗೊಂಡಿದ್ದೀವಿ. ಸೊ ಇನ್ನೂ ತೊಗೊಬೇಕು ಅಂತ ನೋಡ್ತಾ ಇದ್ದೀವಿ. ಈ ಆ ಥರ ನಾವು ಈಸ್ಕೊಂಡಿದ್ದೀವಿ ನೋಡಿ, ಈ ಥರ ಡಬಲ್ ಶೇಡ್ ಈಸ್ಕೊಂಡಿದ್ದೀವಿ. ಸಿ ಒಂದು ಬೇಕು ಏನು ವಾಶ್ರೂಮಲ್ಲೇ. ಬಟ್ ಅದು ಹ್ಯಾಂಗ್ ಮಾಡೋದೊಂದು ಇದೆಯಲ್ಲ ಮನೆಯಲ್ಲಿ, ಐಕ್ಯ ಅಂತಂದಿದ್ದು ಅದರಲ್ಲಿ ಹಾಕಿ ಇಡೋಣ ಅಂತ. ಅದೊಂದು ಪ್ಲಾಂಟ್ ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಡಬಲ್ ಕಲರು ಅಲ್ವಾ? ಈಗ ಸೆಟ್ ಆಗುತ್ತೆ. ಇಲ್ಲಾಂದ್ರೆ ನಿಂಗೆ ಯಾವ್ದಾದ್ರು ಇಷ್ಟ ಆದರೆ ನೋಡು. ಐಶ್, ವಾಟ್ ಆರ್ ಯು ಗೆಟಿಂಗ್? Why she is so soft? Oh my god. This is a must buy. ಏ ನಿನ್ ರೂಮ್ ಫುಲ್ ಟಾಯ್ಸ್ ಇದೆ ಕಣೆ, ಅಂದ್ರೂ ನಿನ್ ಬಿಡಲ್ಲ. The collection ಇದು ನೋಡು. ಸೇಮ್ ನಿನ್ ಥರನೇ ಇದೆ. ಹೇ ಯು ಗೈಸ್ ಆರ್ ಟ್ವಿನ್ನಿಂಗ್ ಆನೆಸ್ಟ್ಲಿ. ನೋಡ್ಸು, ಒಂದೇ ಥರ ಇದೆ ಫೇಸ್ ಕಟ್ಟು. This thing. ಇದು ನಿನ್ ನ್ಯೂ ಒಬ್ಸೆಷನ್ ಇವಾಗ. ಐಶು, Yeah. ಶೋ ಮಿ ಒನ್ ಫಾರ್ ದ ಶಾರ್ಕ್. ಓಹ್ Yeah. ಗೊತ್ತಾ, shark meets shark. ಪ್ಲೀಸ್ ಗೈಸ್, ಒಬ್ಸೆಷನ್ ವಿತ್ ಪಾಟ್ಸ್. ಅದು ರಿಯಲ್ಲೇ ಆಗಿರಲಿ, ಆರ್ಟಿಫಿಷಿಯಲೇ ಆಗಿರಲಿ, ಈಸ್ಕೊಂಡ್ಲೇಬೇಕು. ನಮ್ಮಮ್ಮ ಏನ್ ಗೊತ್ತಾ, ಒಂದು ಈ ಥರ ಆರ್ಟಿಫಿಷಿಯಲ್ ಫ್ಲವರ್ ಪಾಟ್ ತಗೊಳ್ತಾರೆ, ಇಲ್ಲಾಂದ್ರೆ ರಿಯಲ್ ಫ್ಲವರ್ ಪಾಟ್. ನಮ್ಮ ಮನೆಗೆ ಬಂದ್ರೆ ಎಲ್ಲ ಕಡೆ ನಿಮಗೆ ಪಾಟ್ಸ್. ನರ್ಸರಿ, ಮಿನಿ ನರ್ಸರಿ ನಾವು ನೋಡ್ಬೋದು ನಮ್ಮ ಮನೆಯಲ್ಲಿ. ಪ್ಲೀಸ್ ಬನ್ನಿ ಗೈಸ್ ಯಾವಾಗಾದ್ರು, ಅಥವಾ ಯಾವಾಗಾದ್ರು ನಾನೇ ನಿಮಗೆ ತೋರಿಸ್ತೀನಿ ಮಿನಿ ನರ್ಸರಿ. ನೋಡಿ ಇಲ್ಲಿನೂ ಅಷ್ಟೇ, ಇಷ್ಟು ದೊಡ್ಡ ಸೆಕ್ಷನ್ ಇದೆ. ಇಲ್ಲಿ ಫುಲ್ಲು ಬಿಟ್ಟು ನಮ್ಮ ಮಮ್ಮಿ ಇಲ್ಲಿದ್ದಾರೆ. ಆಕ್ಸಿಜನ್ ಇರಬೇಕು, ಪ್ಯೂರ್ ಆಕ್ಸಿಜನ್ ಇನ್ ದ ಹೌಸ್. ಅವ್ರ ಗ್ರೀನರಿ, ಯಾ ಗ್ರೀನರಿ, ಯು ನೋ, ಅಷ್ಟೇ ಮ್ಯಾಟರ್. ಅಷ್ಟೇ. ನಾವಿದು ಟೇಕ್ ಅವೇ ತಂದ್ವಿ. ಸೊ ಇಲ್ಲಿ ಬರ್ಗರ್ಸ್, ಸ್ಲೈಡರ್ಸ್ ಬೇಸಿಕ್ಲಿ, ಆ್ಯಂಡ್ ಸ್ಟ್ರಾಬೆರಿ ಆ್ಯಂಡ್ ಚಾಕ್ಲೇಟ್ ಆಸ್ ವೆಲ್. ಸೊ ಸ್ಲೈಡರ್ಸ್ ನೋಡಿ, ಆಲ್ಮೋಸ್ಟ್ ಒಂದು 6 ನಂಬರ್ಸ್ ಕೊಟ್ಟಿದ್ದಾರೆ. ಕ್ವಾಂಟಿಟಿ ಏನೋ ಜಾಸ್ತಿ ಇದೆ, 6 ನಂಬರ್ಸು. ಬಟ್ ಬರ್ಗರ್ ಸೈಜ್ ನೋಡಿ, ಸ್ಲೈಡರ್ ಸೈಜ್. ಶೋ ಯು ಗೈಸ್. But it's cute, Look. yeah. ಅಲ್ವಾ? ಇಟ್ಸ್ ವೆರಿ ಕ್ಯೂಟ್ ಆ್ಯಂಡ್ ಟೈನಿ. ಸೊ ಪಾಮಲ್ಲಿ ಇಟ್ಕೊಂಡ್ರೆ ಈ ಥರ ಇದೆ ಸೈಜ್. ಬಟ್ ಇದು ಸಖತ್ ಕ್ಯೂಟ್ ಆಗಿದೆ ಅಲ್ವಾ? ಇದನ್ನು ತಿನ್ನಕ್ಕೆ ಮನ್ಸು ಬರ್ತಾ ಇಲ್ಲ. ಒಂದು ಗಲ್ಪೆಲ್ಲ ಹಾಕೊಂಡು ತಿನ್ಬಿಡು. ಇದೆ ಸೊ ಟೇಸ್ಟ್ ಟೆಸ್ಟು. ಚೀಸ್. ಚೀಸ್ ಚೀಸ್ ಪಾಟಿ ಅದು ಚೆನ್ನಾಗಿದೆ. ನಾವು ವೆಜ್ ಪ್ಯಾಟಿ ಅಂತಂದ್ವಿ, ಅವನು ಯಾಕೆ ಚೀಸ್ ಹಾಕ್ಕೊಟ್ಟಿದ್ದಾನೆ. ಕಂಪ್ಲೀಟ್ಲಿ ಚೀಸಿ ಇದೆ ನೋಡಿ. ಡಿಸಪಾಯಿಂಟಿಂಗ್ ಗೈಸ್. ಇದಕ್ಕೆ ನಾನು ಫುಲ್ ಹಾಕ್ತೀನಿ. ಹೇ ಬಿಸಿ ಮಾಡ್ದೆ ಅಲ್ವಾ? ಒಂದೇ ಸಲ ಈಗ ಹಾಕ್ಬಿಡ್ಲಾ? ದ ವರ್ಸ್ಟ್ ಪಾರ್ಟ್ ಇಸ್ ಏನ್ ಗೊತ್ತಾ, ಇದು ಡಾರ್ಕ್ ಚಾಕ್ಲೇಟ್ ಅಲ್ಲ, ಮಿಲ್ಕ್ ಚಾಕ್ಲೇಟ್. ಅಂಡ್ ಐ ಡೋಂಟ್ ಲೈಕ್ ಮಿಲ್ಕ್ ಚಾಕ್ಲೇಟ್, ಬಟ್ ಇಟ್ಸ್ ಓಕೆ. ಫುಲ್ ಹಾಕೋ. ಫುಲ್ ಯಾ. ಓಕೆ ಟೇಕ್. ಕರಗಿಲ್ಲ. ಕರಗಿಲ್ಲ ಸರಿಯಾಗಿ, ಮೆಲ್ಟ್ ಆಗಿಲ್ಲ. ಶಿಟ್. ಓನ್ಲಿ ಪಾರ್ಟ್ಲಿ ಮೆಲ್ಟ್ ಆಗಿದೆ ಅಷ್ಟೇ. ಓಕೆ ಫೈನ್, I'll go and melt it. Not now, it's okay. Eat this and then go. Later you go. Okay. Let's try. Taste test ಅಂತೇನಿಲ್ಲ, ಇಟ್ಸ್ ಜಸ್ಟ್ ಸ್ಟ್ರಾಬೆರೀಸ್ ಅಂಡ್ ಮಿಲ್ಕ್ ಚಾಕ್ಲೇಟ್. ಬಟ್ ಡಾರ್ಕ್ ಚಾಕ್ಲೇಟ್ ಇದ್ರೆ ಚೆನ್ನಾಗಿರೋದು, ಐಶು ಹೇಳ್ದಂಗೆ. Still is good. ರೇನೆ ವೆದರ್ ಅಲ್ಲ, ಅಲ್ಲೇ ಟ್ರೈ ಮಾಡ್ಬೇಕು, ಅಲ್ಲೇ ಇಸ್ಕೊಂಡು ತಿನ್ಬೇಕು. ಐ ಥಿಂಕ್ ದಟ್ ವಿಲ್ ಬಿ ಲೈಕ್ ಆಸಮ್. ಅವರು ಚಾಕ್ಲೇಟ್ ಹಂಗೆ ಹಾಕೊಡ್ತಾರಲ್ಲ, ಅದು ವಾರ್ಮ್ ಆಗಿರುತ್ತೆ. ಸೊ ಯಾ, ಇಟ್ಸ್ ಜಸ್ಟ್
Too ಆ young. ಬರ್ಗರ್ ಸ್ಲೈಡರ್ಸ್ನು ನಾವು ಅಲ್ಲೇ ತಿನ್ಬೇಕನ್ಸುತ್ತೆ. Yeah, ಯುನೋ ಲೈಕ್ ಅವಾಗ ತಾನೆ ಹಾಟ್ ಆಗಿ ಮಾಡಿರ್ತಾನೆ. true. ಬಟ್ ನಾವು ವೆಜ್ ಪ್ಯಾಟೀಸ್ ಅಂದ್ವಿ, ಅವನು ಹಿ ಹ್ಯಾಡ್ ಕಂಪ್ಲೀಟ್ಲಿ ಗಿವನ್ ಆಲ್ ಆಫ್ ದಟ್ ಚೀಸಿ ಪ್ಯಾಟೀಸ್ ಅಲ್ವಾ. ಸೊ ಅದೊಂದು ಸ್ವಲ್ಪ I think ಡಿಸಪಾಯಿಂಟ್ಮೆಂಟ್. strawberries we can dip and have directly. That's much nice. ಅದೇ ಬೆಟರ್ ಐಡಿಯಾ. ಐಶು ಯಾವಾಗಲೂ ಒಳ್ಳೆ ಐಡಿಯಾಸ್ ಕೊಡ್ತಾಳೆ. ಸ್ವಲ್ಪ ಹುಳಿ ಇದೆ ಸ್ಟ್ರಾಬೆರೀಸ್. ಇದು ಬಿಸಿ ಇದೆ, ಹುಷಾರ್ ಮಮ್ಮಿ. Yeah, they've given good Yum quantity dessert. of strawberries ನಿಜ actually. ಹೇಳ್ಬೇಕಂದ್ರೆ ಹೆಲ್ದಿ ಡೆಸರ್ಟ್ ಆ್ಯಕ್ಚುಲಿ ಅಲ್ವಾ. ಹೌದು. ಇದು ನಾವು ಮನೇಲೇ ಮಾಡ್ಕೊಳ್ಬೋದು, ಬಟ್ ಸಿನ್ಸ್ ಇಲ್ಲಿ ಫೇಮಸ್ ಅಂತ ವಿ ಜಸ್ಟ್ ಟ್ರೈಡ್. ನೆಕ್ಸ್ಟ್ ಟೈಮ್ ಯು ಕ್ಯಾನ್ ಟ್ರೈ ಅಟ್ ಹೋಮ್. ಯಾ, This is very easy to try at home, guys. ನಮ್ಗೆ ಏನು ಬೆರೀಸ್ ಬೇಕೋ ನಾವು ಅದು ಯೂಸ್ ಮಾಡ್ಕೊಬೋದು. ಲೈಕ್ ಸ್ಟ್ರಾಬೆರೀಸ್ ಬ್ಲೂಬೆರೀಸ್ Chocolate also. ಅಲ್ವಾ. ಚಾಕ್ಲೇಟು ಅಷ್ಟೇ, ಡಾರ್ಕ್ ಚಾಕ್ಲೇಟ್ ನಾವು ತೊಗೊಂಬಂದು ಮೆಲ್ಟ್ ಮಾಡ್ಕೊಂಡು ವಿ ಕ್ಯಾನ್ ಹ್ಯಾವ್.